ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ಸಿರಿಧಾನ್ಯ ಬಳಸಿ ಯಾವಾಗಲೂ ಬರೀ ಗಂಜಿ ಅಥವಾ ಬಿಸಿಬೇಳೆ ಬಾತು, ಪೊಂಗಲ್ಲು, ದೋಸೆ ತಿಂದು ಬೇಜಾರಾಗಿದ್ದರೆ ನಿಮಗೋಸ್ಕರ ನಾನು ಇವತ್ತು ಸ್ಪೆಷಲ್ಲಾಗಿ ಸಿರಿಧಾನ್ಯ ಬಳಸಿ ಒಂದು ಪಾಲಕ್ ಕಿಚಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ಸಖತ್ತಾಗಿರೋ ಪಾಲಕ್ ಕಿಚಡಿನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಕಿಚಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ರಾತ್ರಿ ಡಿನ್ನರ್ ಕೂಡ ಬಳಸ್ಕೋಬೋದು. ತುಂಬಾ ಹೆಲ್ದಿಯಾಗೂ ಇರುತ್ತೆ. ನಾನಿಲ್ಲಿ ಹಿಂದಿನ ದಿನ ನೈಟೇ ಹಾರಕದ ಅಕ್ಕಿನ ನೀಟಾಗಿ ಒಂದು 3-4 ಸಾರಿ ತೊಳೆದು 1 ಗ್ಲಾಸ್ ಅಳತೆ ಅಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನಲ್ಲಿ 1 ಲೋಟದಷ್ಟು. ನಾನು ಇದ್ರದ್ದು ಹಾರಕದ ಅಕ್ಕಿ ಆಗಿರೋದ್ರಿಂದ ಅದು ಎಷ್ಟೇ ಇದು ಮಾಡಿದ್ರೂ ಕಲರ್ ಒಂಥರ ಕೆಂಪಗಿರುತ್ತೆ ಅಂತ ಹೇಳಿ ನೀರನ್ನ ಹಾಕ್ತಾಯಿಲ್ಲ, ಬರೀ ಅಕ್ಕಿ ಮಾತ್ರ ತೊಗೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟು ಹೆಸರು ಬೇಳೆನೂ ಇಲ್ಲಿ ನಾನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಿರಿಧಾನ್ಯ ಅಕ್ಕಿನಲ್ಲಿ ಸಾಮೆ ಅಕ್ಕಿ ಅಥವಾ ಊದಲು, ನವಣೆ ಅಕ್ಕಿ ಎಲ್ಲ ಬಳಸಿದಾಗ ಅದಕ್ಕೆ ನೀರನ್ನ ಏನು ನೆನೆಸಿಟ್ಟಿರ್ತಾರೋ ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಏನು ಪರವಾಗಿಲ್ಲ. ಬಟ್ ಈಗ ಇಲ್ಲಿ ಅಳತೆಗೆ 1 ಗ್ಲಾಸ್ಗೆ 3 ಗ್ಲಾಸ್ ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ಕಿಚಡಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಒಂದು 4 ವಿಷಿಲ್ ಅಷ್ಟು ಕೂಗಿಸ್ಕೊಳ್ತೀನಿ. ಯಾಕೆಂದರೆ ಕಿಚಡಿ ತುಂಬ ಸಾಫ್ಟಾಗಿರ್ಬೇಕು ನಮಗೆ, ಅದಕ್ಕೋಸ್ಕರ ನಾನು 4 ವಿಷಿಲ್ನ ಕೂಗಿಸ್ಕೊಳ್ತೀನಿ ಕುಕ್ಕರ್ನ. ನಾವು ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೋಬೇಕಾದ್ರೇ ಪಾಲಕ್ ಸೊಪ್ಪನ್ನು ಒಂದು ಸೈಡ್ ಬೇಯಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಸೈಡು ನಾವು ಒಂದು ಸೈಡ್ ಕುಕ್ಕರ್ ಇಟ್ಕೊಂಡು ಇನ್ನೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಸಿ ಆಗೋದಕ್ಕಿಟ್ಟು ಅಷ್ಟರಲ್ಲೇ ನಾನು ಒಂದು ದೊಡ್ಡ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊಪ್ಪು ಡೈಲಿ ಆದಷ್ಟು ಯಾವುದಾದ್ರೂ ಒಂದು ಸೊಪ್ಪನ್ನ ಬಳಸ್ತಾ ಇರಬೇಕು. ಬರೀ ಸೊಪ್ಪಿನ ಪಲ್ಯ ಸಾಂಬಾರು ತಿಂದು ಬೇಜಾರಾಗಿದ್ದರೂ ಈ ರೀತಿ ಟೇಸ್ಟ್ ವೆರೈಟಿ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ. ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಸೊಪ್ಪು ತರಕಾರಿಗಳನ್ನೂ ಬಳಸ್ದಂಗೆ ಆಗುತ್ತೆ. ನಾವು ಸೊಪ್ಪನ್ನ ಮತ್ತೆ ಬೇಯಿಸ್ಕೊಳ್ತಾ ಇರೋದ್ರಿಂದ ಸಣ್ಣಗೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದೊಡ್ಡದಾಗೆ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ದಿಂಡು ಮಾತ್ರ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸಣ್ಣಗೆ ಮೀಡಿಯಮಾಗಿ ಕಟ್ ಮಾಡಿ ನಾವು ಇದಕ್ಕೆ ಪಾಲಕ್ ಸೊಪ್ಪನ್ನ ಮಾತ್ರ ಅಷ್ಟೇ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇರೆ ಇನ್ನೇನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ಈಗ ನೀರು ಕಾದಿದೆ. ಈ ಕಾದಿರೋ ನೀರಿಗೆ ನಾವು ಪಾಲಕ್ ಸೊಪ್ಪನ್ನ ಫುಲ್ಲು ಹಾಕಿ ಚೆನ್ನಾಗಿ ಒಂದು ಸತಿ ಬೇಯಿಸ್ಕೊಂಬಿಡೋಣ. ನೀವು ಈ ರೆಸಿಪಿನ ಬರೀ ಸಿರಿಧಾನ್ಯ ಅಕ್ಕಿಲೇ ಮಾಡಬೇಕು ಅಂತ ಇಲ್ಲ, ನಾರ್ಮಲ್ ವೈಟ್ ರೈಸ್ ಕೂಡ ಯೂಸ್ ಮಾಡಿ ಮಾಡ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಪಾಲಕ್ ಸೊಪ್ಪನ್ನು ಬೇಯೋಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಈ ಕಡೆ ಅಕ್ಕಿನೂ ಬೇಯ್ತಾ ಇದೆ. ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಒಗ್ಗರಣೆಗೆ ಆದಷ್ಟು ಈರುಳ್ಳಿ ಮತ್ತು ಟೊಮ್ಯಾಟೊನ ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ. ಯಾಕಂದರೆ ಒಗ್ಗರಣೆ ಏನೋ ಬೇರೆ ಎಕ್ಸ್ಟ್ರಾ ಜಾಸ್ತಿ ಏನೋ ಐಟಮ್ಸ್ ಏನು ತರಕಾರಿ ಏನು ಆ್ಯಡ್ ಮಾಡದೇ ಇರೋದ್ರಿಂದ ಈರುಳ್ಳಿ ಟೊಮ್ಯಾಟೊ ಪ್ರತಿಯೊಂದು ತುತ್ತಲ್ಲೂ ಸಣ್ಣಗೆ ಹಾಕಿದಾಗ ಸಿಗುತ್ತೆ. ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ನಾನು ಇದನ್ನು ಅದಕ್ಕೋಸ್ಕರ ನಾನು ಚಾಪರ್ನಲ್ಲೇ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ದಪ್ಪದ 1 ಗೆಡ್ಡೆ ಅಷ್ಟೇ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸೈಜ್ದು 2 ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚಾಪರಲ್ಲೇ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮ್ಗೆ ಈ ಕಡೆ ಪಾಲಕ್ ಸೊಪ್ಪು ನೀಟಾಗಿ ಬೆಂದು ರೆಡಿ ಆಗಿದೆ. ನಾವೀಗ ಇದನ್ನು ಒಂದು ಸಪ್ರೇಟ್ ಒಂದು ಬೌಲ್ಗೆ ಬಸ್ದಿಟ್ಕೊಳ್ಳೋಣ. ನೀರನ್ನ ನಾವು ಈ ರೀತಿ ಬಸ್ಕೊಳ್ತಾ ಇದ್ದೀನಿ. ಮತ್ತು ಈ ಪಾಲಕ್ ಸೊಪ್ಪು ಬೇಯಿಸಿರೋ ನೀರೇನಿರುತ್ತಲ್ವ ಇದನ್ನೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನ ನಾನು ನೆಕ್ಸ್ಟ್ ಕಿಚಡಿಗೆ ಬಳಸ್ಕೊಳ್ತೀನಿ ನಾನು ಇದನ್ನು. ಯಾಕೆಂದರೆ ಸೊಪ್ಪು ಬೇಯಿಸಿದಾಗಲೂ ಆದಷ್ಟು ತುಂಬ ಜನ ಸೊಪ್ಪು ಬಸ್ದಿದ್ದ ನೀರನ್ನ ಯೂಸ್ ಮಾಡಲ್ಲ. ಬಟ್ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊಪ್ಪು ಬಸ್ದಿದ್ದ ನೀರು ಇಟ್ಕೊಂಡು ಇನ್ನು ಮೇಲ್ಗಡೆಯಿಂದ ನಾನು ಸ್ವಲ್ಪ ತಣ್ಣೀರು ಹಾಕಿ ತೊಳೆದು ನಾನೀಗ ಇದನ್ನ ಬೇಗ ತಣ್ಣಗಾಗಲಿ ಅಂತ ತಣ್ಣೀರು ಹಾಕಿ ಮಿಕ್ಸರ್ ಜಾರ್ಗೆ ಬರೀ ಸೊಪ್ಪು ಅಷ್ಟನ್ನೇ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಈಗಿಲ್ಲ ನನ್ನ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ. ತುಪ್ಪ ಹಾಕಿ ಆನಂತರ ಎಣ್ಣೆನೂ ಸೇರಿಸಿ ಒಗ್ಗರಣೆಗೋಸ್ಕರ ನಾನು ಒಂದೇ ಒಂದು ಪಲಾವ್ ಎಲೆ ಉಪಯೋಗಿಸ್ತಾ ಇದ್ದೀನಿ. ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ ಇದಾದ ನಂತರ ನಾವು ಒಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಜೀರಿಗೆ ಹೆಚ್ಚಾಗಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ 1 ಫುಲ್ ಸ್ಪೂನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಗೋಡಂಬಿ ಫ್ರೈ ಆದ ನಂತರ ಈರುಳ್ಳಿ ಕಟ್ ಮಾಡಿರುತ್ತಲ್ವ ಆ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಸಿರಿಧಾನ್ಯ ಅಕ್ಕಿಗಳನ್ನ ಆದಷ್ಟು
ಆದಷ್ಟು ಶುಗರ್ ಇರೋರು ಅಥವಾ ಬಿ ಪಿ ಇರೋರು, ಕೊಲೆಸ್ಟ್ರಾಲು, ಥೈರಾಯ್ಡ್ ಇರೋರಿಗೆ, ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇರೋರಿಗೆಲ್ಲ ತುಂಬ ಅಂದರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಮತ್ತು ಪೇಷಂಟ್ಸ್ ಅಷ್ಟೇ ತಿನ್ನಬೇಕಂದ್ರೆ ಇಲ್ಲ, ಯಾರೆಲ್ಲ ಹೆಲ್ದಿಯಾಗಿದ್ದೀರೋ ಮುಂದಕ್ಕೂ ಹೆಲ್ದಿಯಾಗಿರಬೇಕು ಅಂದರೆ ಈಗಿನಿಂದನೇ ಆದಷ್ಟು ಆರೋಗ್ಯಕರವಾದ ಅಡುಗೆಗಳನ್ನ ಮಾಡಿಕೊಂಡು ಊಟ ಮಾಡಿ. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಂತ ಅಂದ್ಬಿಟ್ಟು ಪೇಷಂಟ್ಸ್ಗಳಿಗೂ ಅಷ್ಟೇ ಕೆಲವೊಂದು ಸತಿ ಬರೀ ಸಪ್ಪೆ ತಿಂದು ಬೇಜಾರಾಗಿರುತ್ತೆ. ಈ ರೀತಿ ವೆರೈಟೀಸ್ ಮಾಡಿಕೊಡಿ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದೇ ಟೈಮಲ್ಲಿ ನಾನಿಲ್ಲಿ ಕುಕ್ಕರ್ ಲಿಡ್ ಓಪನ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಅನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ರುಬ್ಬಿಟ್ಟಿರೋಂಥ ಪಾಲಕ್ ಸೊಪ್ಪು ಒಂದು ಪ್ಯೂರಿ ಏನಿದೆಯೋ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸತಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆನಲ್ಲೇ. ಈರುಳ್ಳಿ, ಟೊಮೊಟೊ, ಪಾಲಕ್ ಸೊಪ್ಪು ಎಲ್ಲ ನೀಟಾಗಿ ಒಂದೋ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ ಸ್ವಲ್ಪ ಮಸಾಲೆಗಳಾದಂಥ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಕೂಡ ಬೇಕಿದ್ರೆ ಸೇರಿಸ್ಕೋಬೋದು. ಒಗ್ಗರಣೆಗೆ ಈರುಳ್ಳಿ ಹಾಕಿದಾಗಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಅಥವಾ ಪಾಲಕ್ ಸೊಪ್ಪು ಜೊತೆನೇ ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೂ ಹಾಕ್ಬೋದು. ನಾನಿಲ್ಲಿ ಮೆಣ್ಸಿನ್ಕಾಯಿ ಪುಡಿನೇ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಜಾಸ್ತಿ ನಾನು ಹಸಿಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ. ಹಾಗೆ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬಾಡಿಸ್ಕೊಂಡು. ಆನಂತರ ನಾನು ಸೊಪ್ಪು ಬಸ್ತಿದ್ದು ನೀರಿತ್ತಲ್ವ ಅದನ್ನು ನಾನು ಜಾರನ್ನ ತೊಳೆದು ಸೇರಿಸಿ ನೀಟಾಗಿ ಇದಕ್ಕೆ ಅಷ್ಟು ಸಂಪೂರ್ಣವಾಗಿ ಎಲ್ಲ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ವ ಆ ಸಾಂಬಾರು ಪೌಡರನ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು ಅನ್ನ ಏನು ಸ್ಮ್ಯಾಶ್ ಮಾಡಿಟ್ಟಿದ್ನಲ್ವ ಅದನ್ನು ಇದರೊಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ 3ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ನಮಗೆ ಪಾಲಕ್ ಕಿಚಡಿ ಸವಿಯಲು ಸಿದ್ಧ ಆಗುತ್ತೆ. ಇದು ಬಿಸಿ ಬಿಸಿ ಇದ್ದಾಗಲೇ ಮೇಲಿಂದ ತುಪ್ಪ ಹೆಚ್ಚಾಗಿ ಹಾಕಿ ಸರ್ವ್ ಮಾಡಿ. ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಆರೋಗ್ಯವಾಗೂ ಇರುತ್ತೆ. ಹೀಗೆ ಇನ್ನಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ವಲ್ಪ ಸಪ್ಪೆ ಆಗಿತ್ತು ಅಂಥೇಳಿ ರುಚಿಗೆ ತಕ್ಕ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದೆ. ಇದೇ ರೀತಿ ಇನ್ನಷ್ಟು ಆರೋಗ್ಯಕರವಾದ ಎಲ್ಲ ರೆಸಿಪೀಸ್ಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಬೇಕು ಅನಿಸಿದ್ರೆ ಮಿಸ್ ಮಾಡದೆ ಈಗಲೇ ವಿಡಿಯೋ ಶೇರ್ ಮಾಡಿ. ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.